ಕಾರ್ಯಕ್ರಮ ಅನ್ನುವಂತಹದ್ದು ವೇದಿಕೆಗೆ ಮಾತ್ರ ಸೀಮಿತ ಅಲ್ಲ ಅನ್ನುವಂತಹದ್ದು ನಮ್ಮ ಒಂದು ಕನ್ನಡ ಜಾನಪದ ಪರಿಷತ್ತಿನಿಂದ ಸಾಬೀತಾಗಿರುವಂತಹದ್ದು. ಯಾಕೆಂದ್ರೆ ಎಲ್ಲ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ವೇದಿಕೆಯ ಮೇಲೆ ನಡೆಯುತ್ತೆ, ಅಲ್ಲೇ ಒಂದು ಕಾರ್ಯಕ್ರಮವನ್ನು ಅಲ್ಲೇ ನಾವು ಅಂತ್ಯ ಮಾಡುವಂಥದ್ದು. ಬಟ್ ನಮ್ಮ ಕಾರ್ಯಕ್ರಮ ಶುರುವಾಗುವಂಥದ್ದು ಒಂದು ಚಾರಣ, ಇವತ್ತಿನ ದಿನದಲ್ಲಿ ಚಾರಣ ಹೋಗುವಂತಹದ್ದು, ಮತ್ತೆ ಒಂದು ಸಾಧನೆಯನ್ನು ಮಾಡಿರುವಂತಹ ಒಂದು ವ್ಯಕ್ತಿಯನ್ನು ಗುರುತಿಸಿ ನಾವಿವತ್ತು ನಮ್ಮ ಎಲ್ಲ ಜಾನಪದ ಪರಿಷತ್ತಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂತು. ಸೊ ಎಲ್ಲ ಕಾರ್ಯಕ್ರಮದ ಎಲ್ಲ ಸದಸ್ಯರು, ಈ ಒಂದು ಪರಿಷತ್ತಿನ ಎಲ್ಲ ಸದಸ್ಯರು ಕೂಡ ಇದಕ್ಕೆ ತಮ್ಮ ಒಂದು ಸಹಭಾಗಿತ್ವವನ್ನು ತೋರಿಸಿದ್ರು. ತುಂಬಾ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಜಾನಪದ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳು ಇಲ್ಲಿವರೆಗೂ ನಮಗೆ ಆಭಾಸನ ಮೂಡಿಸಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಮೊದಲನೇ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದ್ದಾವೆ. ಸೊ ಇವತ್ತಿನ ಕಾರ್ಯಕ್ರಮ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆದಿದೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಫೇಮಸ್ ಆದಂತಹ ಒಂದು ಪತ್ರೊಡೆ, ವಾಟ್ಸಪ್ ಮುಖಾಂತರನೇ ಎಲ್ಲರಿಗೂ ಪತ್ರೊಡೆ ಬಾಯಿ ನೀರು ಹರಿಸಿ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಇನ್ನು ಪತ್ರೊಡೆ ಸವಿಯನ್ನು ಯಾರು ಕೂಡ ಕಟ್ಟಿಲ್ಲ. ಸೊ ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಕಾಫಿಯ ಜೊತೆಗೆ ಪತ್ರೊಡೆ ವಿಶೇಷ ನಿರೀಕ್ಷೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಒಂದು ಕಾರ್ಯಕ್ರಮ ಹಾಜರಾಗಿರುವಂತಹ ನಮ್ಮ ಪರಿಷತ್ತಿನ ಅಧ್ಯಕ್ಷರಾದಂತಹ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಅಜಿತ್ ಪ್ರಸಾದ್ ಇವರಿಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ನಮ್ಮೊಂದಿಗೆ ಇವತ್ತಿನ ಅವರ ಸಹಕಾರವನ್ನು ತೋರಿದಕ್ಕಾಗಿ ಈಗ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಸತೀಶ್ ಚಂದ್ರ ಸರ್ ಇವರಿಗೂ ಕೂಡ ನಮ್ಮೊಂದಿಗೆ ಅವರು ಕೂಡ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈಗ ನಮ್ಮ ಜಿಲ್ಲಾ ಜಾನಪದ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸುಜಯ ಸದಾನಂದ ಇವರಿಗೂ ಕೂಡ ಎಲ್ಲರಂತೆ ನಮ್ಮಂತೆ ಹುರುಪಿನಿಂದ ಇವತ್ತು ಚಾರಣ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನೆಲ್ಲರನ್ನೂ ಕೂಡ ಹೊರತುಂಬಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದವನ್ನು. ಹಾಗೆ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಯಾದಂತಹ ಮನೋರದಿನಿ ಮೇಡಮ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು. ಹಾಗೆ ವಿಶೇಷವಾಗಿ ಎಲ್ಲರಿಗೂ ಹೊಟ್ಟೆಗೆ ಒಂದು ವಿಶೇಷವಾದಂತಹ ಒಂದು ಈ ಮಳೆಗಾಲದ ಮಲೆನಾಡಿನ ಸವಿಯನ್ನ ಕೊಟ್ಟಿರುವಂತಹ ಶಾಂತಮ್ಮ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿನ ನಮ್ಮ ಈ ಚಾರಣ ಮತ್ತು ಇವತ್ತಿನ ವ್ಯಕ್ತಿ ವಿಶೇಷ ಅಂದ್ರೆ ಗುರುತಿಸುವಂತಹ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ರೋಗನ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಪರಿಷತ್ತಿನ ಸದಸ್ಯರುಗಳು, ಪತ್ರಕರ್ತರು, ಹಾಗೆ ಉಪಾಧ್ಯಕ್ಷರು ಹಾಗೂ ಗೈಡ್ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಒಂದು ವಂದನಾ ಪ್ರೇರಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಮಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದಕ್ಕಾಗಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಕಲ್ಪನಾಕರ್ ಅವರ ಮನೆಯವರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಿರೂಪಣೆಯನ್ನ ಮಾಡಿದಂತಹ ಒಂದು ಅಂಕಿತ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡಿದಂತಹ ಮಂಜುಳಾ ಮೇಡಮ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಹಿಂದ್. ವಿಡಿಯೋಗ್ರಾಫರ್ ಆದಂತಹ ಶರೀಫ್ ಅವರಿಗೆ ಪತ್ರಕರ್ತ